ವೀಕ್ಷಕರೇ ನಮಸ್ಕಾರ. 2-3 ದಿನಗಳಿಂದ ನಮ್ಮ ರಾಜ್ಯದಲ್ಲಿ ಕೊಲೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಚಿಕ್ಕ ವಯಸ್ಸಿನವರು ಸಣ್ಣ ಪುಟ್ಟ ಕಾರಣ ಹೇಳಿ ಕೊಲೆ ಆಗ್ತಾ ಇದೆ. ಅದರಲ್ಲೀಗ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದಲೇ ಕೊಲೆ ನಡೀತಾ ಇದೆ ಎಂದು ಕೆಲವರು ಆರೋಪಿಸ್ತಾ ಇದ್ರೆ, ಇನ್ನು ಕೆಲವರು ರಾಜಕೀಯ ಮುಖಂಡರು ಈ ಘಟನೆಯನ್ನು ಧರ್ಮ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿರುವುದು ತುಂಬಾ ಬೇಸರದ ಸಂಗತಿಯಾಗಿದೆ. ಕರ್ನಾಟಕ ಜಿಹಾದಿಗಳ ರಾಜ್ಯವಾಗಿದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಂದು ಬಿಜೆಪಿಗರು ಪ್ರಶ್ನಿಸಿದರೆ, ಇದರ ಹೊಣೆ ಹೊತ್ತು ಗೃಹ ಸಚಿವರ ರಾಜೀನಾಮೆ ಬಯಸಿರುವ ಕಮಲ ಪಕ್ಷವು ಪ್ರಕರಣಗಳ ವಿಚಾರಣೆಯನ್ನ ಎನ್ಐಎಗೆ ವಹಿಸಲು ಒತ್ತಾಯಿಸುತ್ತಿದೆ. ಇನ್ನು ಚುನಾವಣೆ ಹೊತ್ತಲ್ಲಿ ಅಂಟಿಕೊಂಡಿರುವ ಈ ಕೋಮು ಕೇಂದ್ರೀಕೃತ ಪರ ವಿರೋಧದ ಕಿಡಿ ಮುಂದಿನ ದಿನಗಳಲ್ಲಿ ಅದ್ಯಾವ ರೂಪ ಪಡೆಯುತ್ತಾ ಅನ್ನೋದು ನಮಗೆಲ್ಲರಿಗೂ ಹುಟ್ಟಿರುವಂತಹ ಆತಂಕ. ನೇಹಾ ಹಿರೇಮಠ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಯಾರೇ ಕಾನೂನು ಕೈಗೆತ್ತಿಕೊಂಡರೂ ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ. ಪೊಲೀಸರ ತನಿಖೆಯನ್ನ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಬೆಂಗಳೂರಿನಲ್ಲಿ ಇವರು ಹೇಳಿಕೆ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಳೆದೆರಡು ದಿನಗಳಿಂದ ನಡೀತಾ ಇರುವ ಈ ಸರಣಿ ಹತ್ಯಾ ವಿಚಾರವನ್ನ ಮುಂದಿಟ್ಕೊಂಡು ವಿಪಕ್ಷ ಆಗಿರುವಂತಹ ಬಿಜೆಪಿಯು ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳ ಮೇಲೆ ಆರೋಪ ಮಾಡ್ತಿದ್ದಾರೆ. ಲೋಕ ಅಖಾಡದಲ್ಲಿ ಮೇಲುಗೈ ಸಾಧಿಸಲು ಸಿದ್ಧವಾಗ್ತಿರೋ ಈ ರಾಜ್ಯದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವಿನ ಪರ ವಿರೋಧ ಆರೋಪದ ಗುದ್ದಾಟ ತೀವ್ರತೆ ಪಡೆದುಕೊಂಡಿದೆ. ಕೇಂದ್ರ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಚೊಂಬಿನ ಕ್ಯಾಂಪೇನ್ ಆರಂಭಿಸಿದ್ರೆ, ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಪಟ್ಟಿಯನ್ನ ರಿಲೀಸ್ ಮಾಡ್ತಿದೆ. ಹುಬ್ಬಳ್ಳಿಯಲ್ಲಿ ಆದಂತಹ ಈ ಘಟನೆಯು ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತ ಒಂದು ಕೃತ್ಯವಾಗಿದೆ. ಸುರಕ್ಷಿತ ಪ್ರದೇಶವಾದಂತಹ ಕಾಲೇಜಿನ ಆವರಣದಲ್ಲೇ ಇಂತಹ ಒಂದು ಕೃತ್ಯ ನಡೆದಿರುವುದು ಎಲ್ಲರಿಗೂ ಕೂಡ ಅವಮಾನ ಆಗಿದೆ. ಇನ್ನು ಇದಕ್ಕೆ ಮತಾಂಧ ಮುಸ್ಲಿಂ ಯುವಕ ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಯುವತಿಯನ್ನ ಬರ್ಬರವಾಗಿ ಚುಚ್ಚಿ ಕೊಂದಿರುವುದನ್ನ ಕರ್ನಾಟಕ ಬಿಜೆಪಿ ಕೂಡ ಇವಾಗ ವಾಕ್ ಮೂಲಕ ಖಂಡಿಸ್ತಾ ಇದ್ದಾರೆ. ಇನ್ನು ಸರ್ಕಾರದ ಕಾರ್ಯವೈಖರಿಯನ್ನ ಖಂಡಿಸಿದಂತ ಅಶೋಕ್ ಅವರು, ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ವರ್ಷ 692 ರೈತರು ಆತ್ಮಹತ್ಯೆ ಆಗಿದೆ. ಸರಣಿಯಂತೆ ರೈತರ ಸಾವಾಗುತ್ತಿದ್ದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದು ಮಾತ್ರವಲ್ಲದೆ ಇದೀಗ ಶಾಪವಾಗಿ ಮೃತ್ಯುವಿನ ದಾರಿ ತೋರಿಸ್ತಾ ಇದೆ. ಕಾಂಗ್ರೆಸ್ ಅವರು ಹೃದಯಹೀನ ಬಂಡೆ ಸರ್ಕಾರ ಇದು ಎಂದು ಅಶೋಕ್ ಅವರು ದೂರಿದ್ದಾರೆ. ದಿನದಿಂದ ದಿನಕ್ಕೆ ಒಬ್ಬೊಬ್ಬರ ಕೊಲೆ ಆಗ್ತಿದ್ರು ಕೂಡ ಸರ್ಕಾರ ತನ್ನದೇ ಆದಂತ ರೀತಿಯಲ್ಲಿ ಯಾವ ನಿರ್ಣಯನೂ ತೆಗೆದುಕೊಳ್ಳದೆ ಸೈಲೆಂಟ್ ಆಗಿದೆ ಎಂದು ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತಾಡಿದಂತ ಶೋಭಾ ಕರಂದ್ಲಾಜೆ ಅವರು, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಹಿಂದೂಗಳಿಗೆ ಭದ್ರತೆ ಇಲ್ಲದಂತಾಗಿದೆ, ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ತುಷ್ಟೀಕರಣ ಎಲ್ಲೇ ಮೀರಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವಾಗಿದೆ, ಕೋಮುವಾದಿಗಳೇ ಕಾಂಗ್ರೆಸ್ ಸರ್ಕಾರದ ಬೆನ್ನಿಗೆ ನಿಂತಿದೆ, ಅದೇ ರೀತಿ ಕೋಮುವಾದಿಗಳನ್ನ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸ್ತಾ ಇದೆ, ಆ ಪಕ್ಷಕ್ಕೆ ಬೆಂಬಲ ಕೂಡ ನೀಡ್ತಾ ಇದೆ. ಹೀಗಾಗಿ ಗೃಹ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಿದ ಇಲಾಖೆ ಸಚಿವರು ರಾಜೀನಾಮೆ ನೀಡಲೇಬೇಕು ಹಾಗೂ ಎಲ್ಲಾ ಪ್ರಕರಣಗಳ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಎಂದು ಶೋಭಾ ಕರಂದ್ಲಾಜೆ ಅವರು ಹೇಳಿದರು. ಹುಬ್ಬಳ್ಳಿಯ ಕಾರ್ಪೊರೇಟ್ ಮಗಳು ನೇಹಾ ಹಿರೇಮಠ್ ಅವರ ಬರ್ಬರ ಹತ್ಯೆ ಪ್ರಕರಣ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಚಾಕುವಿನಿಂದ 10 ಬಾರಿ ಇರಿದು ಕೊಂದ ಆರೋಪಿ ಫಯಾಜ್ ವಿರುದ್ಧ ಭಾರಿ ಆಕ್ರೋಶ ಎಲ್ಲ ಕಡೆ ವ್ಯಕ್ತವಾಗುತ್ತಿರುವ ವೇಳೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಸ್ಟಿಸ್ ಫಾರ್ ನೇಹಾ ಅನ್ನೋ ಟ್ರೆಂಡಿಂಗ್ ಆಗಿದ್ದು, ಕೊಲೆಗಾರನ ಮೇಲೆ ನೆಟ್ಟಿಗರು ಕೆಂಡ ಕಾರುತ್ತಿದ್ದಾರೆ. ಅಲ್ಲದೆ ಅವರನ್ನು ನೇಣಿಗೆ ಹಾಕಬೇಕು, ಇಲ್ಲ ಎನ್ಕೌಂಟರ್ ಮಾಡಬೇಕು, ಅವರಿಗೆ ಯಾವುದೇ ಶಿಕ್ಷೆ ಕೊಟ್ಟರೂ ಕೂಡ ಲೈವ್ ಆಗಿ ನಮಗೂ ಕೂಡ ತೋರಿಸಬೇಕು ಎಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮಗನ ಈ ಪೈಶಾಚಿಕ ಕೃತ್ಯಕ್ಕೆ ತಂದೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ತಂದೆ ಬಾಬಾ ಸಾಹೇಬ್ ಪ್ರತಿಕ್ರಿಯಿಸಿದ್ದು, ಮಗನಿಗೆ ಯಾವ ಶಿಕ್ಷೆ ಕೊಟ್ಟರೂ ಸ್ವಾಗತಿಸುತ್ತೇವೆ ಎಂದು ಕಣ್ಣೀರಿಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಎಂದರೆ ಪೂಜಿಸುತ್ತೇವೆ, ಹೆಣ್ಣು ಮಕ್ಕಳು ಎಂದರೆ ದೇವರೆಂದು ಭಾವಿಸುವ ದೇಶ ನಮ್ಮದು. ಅನ್ಯಾಯ ಆದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅವರ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಜನತೆಯಲ್ಲಿ ನಾನು ಕ್ಷಮೆ ಯಾಚಿಸುತ್ತೇನೆ. ಈ ಘಟನೆಯಿಂದ ಮುನವಳ್ಳಿ ಊರಿಗೆ ಕಪ್ಪು ಚುಕ್ಕೆ ಬಂದಿದೆ. ರಾಜ್ಯದ ಜನತೆ ಹಾಗೂ ಮುನವಳ್ಳಿ
ಯುವಕರು ಶಾಂತಿ ಕಾಪಾಡುವಂತೆ ಕಣ್ಣೀರು ಹಾಕುತ್ತಲೇ ಮನವಿ ಮಾಡಿದ ಬಾಬಾ ಸಾಹೇಬ್, ಕಾನೂನು ಯಾವ ಶಿಕ್ಷೆ ಕೊಟ್ಟರೂ ಅದನ್ನು ನಾನು ಸ್ವಾಗತಿಸುತ್ತೇನೆ. ದಯವಿಟ್ಟು ನೇಹಾ ಕುಟುಂಬದವರು, ರಾಜ್ಯದ ಜನ ಹಾಗೂ ಮುನವಳ್ಳಿ ಜನತೆ ನನ್ನನ್ನು ಕ್ಷಮಿಸಬೇಕು ಎಂದು ಕೈ ಮುಗಿದು ಅಂಗಲಾಚಿದ್ರು. 2 ವರ್ಷದಿಂದ ಮಗ ನಮ್ಮ ಬಳಿ ಇರಲಿಲ್ಲ. ಹೆಚ್ಚಿನ ಶಿಕ್ಷಣಕ್ಕಾಗಿ ನಗರ ಪ್ರದೇಶಕ್ಕೆ ಹೋಗಿದ್ದನು. ತಪ್ಪು ಮಾಡಿದಲ್ಲಿ ಖಂಡನೀಯ ಪ್ರತಿಭಟನೆ ಮಾಡಬೇಕು. ಅನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸೋದು ತಪ್ಪಲ್ಲ. ಯಾವ ಹೆಣ್ಣು ಮಕ್ಕಳ ಮೇಲೂ ಯಾರು ಕಣ್ಣು ಹಾಕಬಾರದು. ಅವಳು ನನ್ನ ಮಗಳಿದ್ದ ಹಾಗೆ. ಅವರ ಮಗಳಿಗೆ ಆದ ಕೃತ್ಯ ನಮ್ಮ ಮಗಳ ಮೇಲೆಯೂ ಆಗಬಹುದು. ಪ್ರತಿಭಟನೆ ಮಾಡುವವರಿಗೆ ದೊಡ್ಡ ಸಲಾಂ ಎಂದರು. ಇನ್ನು ಫಯಾಜ್ ಅವರ ತಾಯಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮಗ ಮಾಡಿರುವುದು ತಪ್ಪೆ. ಅವನಿಗೆ ನೀವು ಯಾವ ಶಿಕ್ಷೆ ಬೇಕಾದ್ರೂ ಕೊಡಬಹುದು. ಅವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಆ ವಿಚಾರ ನಮಗೂ ಕೂಡ ಹೇಳಿದ್ರು. 1.5 ವರ್ಷದಿಂದ ಅವನು ತುಂಬಾ ಕುಗ್ಗಿ ಹೋಗಿದ್ದ. ಆದ್ರಿಂದ ಕಾಲೇಜಿಗೂ ಸರಿಯಾಗಿ ಹೋಗ್ತಾ ಇರ್ಲಿಲ್ಲ ಎಂದು ಶಿಕ್ಷಕರು ಕಂಪ್ಲೇಂಟ್ ಮಾಡಿದ ಬೆನ್ನಲ್ಲಿ ಫಯಾಜ್ ಅನ್ನ ಕರೆದುಕೊಂಡು ಮನೆಯಲ್ಲೇ ಇಟ್ಕೊಂಡಿದ್ವಿ. 1.5 ವರ್ಷದಿಂದ ಮನೆಯಲ್ಲೇ ಇದ್ದು ಎಲ್ಲಿಯೂ ಹೋಗದೆ ಫುಲ್ಲು ಡಿಪ್ರೆಷನ್ಗೆ ಹೋಗಿದ್ದ. ಅದಾದ ಬಳಿಕ ನನ್ನ ಮಗಳ ಬರ್ತ್ಡೇ ಅನ್ನ ಮುಗಿಸಿ ಅವನು ಹೊರಗಡೆ ಕೆಲಸ ಹುಡುಕಿಕೊಂಡು ಹೋಗಿ ಬರ್ತೇನೆ ಎಂದು ಹೋಗಿದ್ದವನು ಟಿವಿಯಲ್ಲಿ ಈ ವಿಚಾರವನ್ನು ತಿಳಿದ ಕೂಡಲೇ ನಮಗೆ ಗೊತ್ತಾಗಿದ್ದು ಇವನು ಇಂಥದೊಂದು ಕೆಲಸ ಮಾಡಿದ್ದಾನೆ ಎಂದು. ಹೆಣ್ಣು ಮಗಳು ಯಾರ ಮನೆಯ ಮಗಳಾದ್ರೂ ಕೂಡ ನಮ್ಮನೆ ಮಗಳಿದ್ದಂಗೆ. ನಮ್ಮ ದೇಶದ ಕಾನೂನಿನ ಪ್ರಕಾರ ಈ ತಪ್ಪಿಗೆ ಏನ್ ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಅವನಿಗೂ ದಕ್ಕಲಿ ಎಂದು ತಾಯಿ ಕಣ್ಣೀರಿಡುತ್ತಾ ಹೇಳಿದರು. ನನಗೆ ಈ ಘಟನೆ ಗುರುವಾರ ಸರ್, ನನಗೆ ಸಾಯಂಕಾಲ ನನಗೆ 6 ಗಂಟೆಗೆ ಗೊತ್ತಾಯ್ತು ಸರ್. ನನಗೆ ಯಾವತ್ತು ಗುರುವಾರ ಸಾಯಂಕಾಲ 6 ಗಂಟೆಗೆ ಸರ್ ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ ಸರ್. ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್, ನಮ್ಮ ಪರಿಚಯದವರೇ. ಮೇಡಮ್ ನೀವೆಲ್ಲಿದ್ದೀರಾ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ. ಮೇಡಮ್ ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ TV ಆನ್ ಮಾಡಿ ನೋಡಿ ಅಂತ. ಯಾಕೆ ಏನಾಯಿತು ಅಂತ ಕೇಳಿದೆ ನಾನು. ಇಲ್ಲ ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಂದು, ನೋಡಿ ಮೇಡಮ್ TV ಆನ್ ಮಾಡಿ ಅಂತಂದರೆ ನನಗೆ ಫಯಾಜನ್ಗೆ ಏನಾಯಿತು ಏನೋ ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು. ನಂಗೆ TV ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತೆ ಪಕ್ಕದ ಮನೆಗೆ ಹೋದೆ ನಾನು. ನೋಡಿ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನೂ ಗೊತ್ತಿಲ್ಲ ಅಂತ ನೋಡಿ TV ಆನ್ ಮಾಡಿದ ಅಷ್ಟರಲ್ಲಿ ಫಯಾಜ್ ನೇಹಾಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನನ್ನಲ್ಲಿ ಮನೆಯಲ್ಲೇ ಕುಸಿದು ಬಿಟ್ಟೆ. ಒಟ್ನಲ್ಲಿ ಚುನಾವಣೆ ಹೊತ್ತಿಲಲ್ಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಇಂತಹ ಘಟನೆಗಳನ್ನ ಇಟ್ಕೊಂಡೇ ರಾಜಕಾರಣಿಗಳು ರಾಜಕೀಯ ಮಾಡ್ತಿದ್ದಾರೆ. ಇಂದು ನೇಹಾ, ನಾಳೆ ಇನ್ಯಾರೋ. ಇಂಥ ಘಟನೆಗಳು ಆಗದಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ, ನಮ್ಮ ಕಾನೂನು ಇತ್ತನಿಗೆ ಏನ್ ಶಿಕ್ಷೆ ಕೊಡುತ್ತೆ, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ. ಇನ್ನು ನೇಹಾ ಸಾವಿನ ದುಃಖ ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ಭಗವಂತ ಕೊಡ್ಲಿ ಅಂತ ಎಲ್ರೂ ಪ್ರಾರ್ಥನೆ ಮಾಡ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BN TV, ಇದು ನಿಮ್ಮ ಧ್ವನಿ.